ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಸ್ಪೆಷಾಲಿಟಿ ಬಂದು ವರಮಹಾಲಕ್ಷ್ಮಿ ಪೂಜೆಗೆ ನಾವು ಹೆಂಗ್ ರೆಡಿ ಮಾಡಿದ್ವಿ ಅಂತ ತೋರಿಸ್ತಾ ಇದೀನಿ. ನೈಟ್ ಎಲ್ಲ ಹೂವ ಕಟ್ಬಿಟ್ಟು ಹುಡುಗರು ಮಲ್ಕೊಂಡ್ರು ಅಂಡ್ ನಾನು ಡುಮ್ಸಿ ಇಬ್ರು ರಂಗೋಲಿ ಹಾಕಕ್ ಸ್ಟಾರ್ಟ್ ಮಾಡಿದ್ವಿ. 1 o'clock ಆಗಿತ್ತು. 2:30 ಏನೋ ಮುಗಿಸಿದೀವಿ ರಂಗೋಲಿ ಹಾಕಿ ಕಲರ್ ಎಲ್ಲ ಮಾಡಷ್ಟರಲ್ಲಿ. ಅಂಡ್ ದೆನ್ ಮಲ್ಕೊಂಡ್ರೆ ಎದ್ದಳಕ್ ಆಗಲ್ಲ ಅಂತ ಹಂಗೆ ಕಂಟಿನ್ಯೂಟಿ ತಗೊಂಡ್ವಿ. 4:30ಗೆಲ್ಲ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆದ್ವಿ. ಬಟ್ 4:30 ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಅಟ್ ಎನಿ ಕಾಸ್ಟ್ 6:30 ಮಾಡ್ಬೇಕು ಅಂತ ಅನ್ಬಿಟ್ಟು ಎಲ್ಲ ರೆಡಿ ಮಾಡಿದ್ವಿ. ಸೊ ಫೈನಲಿ 6:30ಗೆ ಪೂಜೆ ಸ್ಟಾರ್ಟ್ ಮಾಡಿದಾಯ್ತು. 7:15 ಪೂಜೆ ಮುಗ್ದಿತ್ತು. ಸೊ ನಮ್ಮ ಲಕ್ಷ್ಮಮ್ಮ ಅವ್ರಿಗೆ ಆರೆಂಜ್ ಅಂಡ್ ಬ್ಲೂ ಕಲರ್ ಸ್ಯಾರಿ ಉಡ್ಸಿದೀನಿ. ಹೆಂಗಿದೆ ಅಂತ ನೋಡಿ. ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ನಾನು ಒಬ್ಳೆ ಸಪ್ರೇಟ್ ಆಗಿ ಹೆಂಗ್ ಕಾಣ್ತಾ ಇದೆ ಅಂತ ನೋಡ್ಬಿಟ್ಟು ನೀವು ಕಮೆಂಟ್ ಮಾಡಿ. ಅಂಡ್ ದೆನ್ ನಾವು ಬೆಳಗ್ಗೆಯಿಂದ ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ, ಸ್ವಲ್ಪನೂ ರೆಸ್ಟ್ ಮಾಡಿರ್ಲಿಲ್ಲ. ನಾನು ಡುಮ್ಸಿ ಇಬ್ರು ಶಾಪ್ ಪೂಜೆ ಮುಗಿಸ್ಬಿಟ್ಟು ಬರೋಣ ಅಂತ ಇಬ್ರು ರೆಡಿಯಾಗಿ. ಅಂಡ್ ಸ್ವಲ್ಪ ಶಾಪಿಂಗ್ ಇತ್ತು, ಅರ್ಶಿನ ಕುಂಕುಮಕ್ಕೆಲ್ಲ ಕೊಡ್ಬೇಕಿತ್ತಲ್ಲ, ಅದೆಲ್ಲ ಶಾಪ್ ಮಾಡಿರ್ಲಿಲ್ಲ, ತಗೊಂಬರೋಣ ಅಂತ ಹೊರಟ್ವಿ. ಹೋಗಿದ್ದು ಬಂದು ಸಂಜೆ ಪೂಜೆಗೆ ರೆಡಿಯಾಗಿ ಎಲ್ಲರೂ ಔಟ್ಫಿಟ್ ರೆಡ್ ಅಂಡ್ ರೆಡ್ ಅಲ್ಲಿ ಇದೀವಿ. ಈ ತರ ಕಾಣಿಸ್ತಾ ಇದ್ದೆ ನಾನು. ಮುದ್ದು ಡುಮ್ಸಿ ಎಲ್ಲ ರೆಡ್ಡೆ, ಮನೆ ಫುಲ್ಲು. ಅಂಡ್ ಮಹಾಮಂಗಳಾರತಿ ಆಗಿ ಫ್ರೆಂಡ್ಸ್ ಎಲ್ಲ ಬಂದು ಅರ್ಶಿನ ಕುಂಕುಮ ತಗೊಂಡ್ ಹೋದ್ರು. ಅದೇ ಟೈಮಲ್ಲಿ ಒಂದ್ಸಲ ಕರೆಂಟ್ ಹೋಗ್ಬಿಡ್ತು. ಬಟ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಡೆಕೋರೇಷನ್ ಎಲ್ಲ, ಅದಕ್ಕೋಸ್ಕರ ಫೋಟೋಸ್ ತೆಗ್ದಿದ್ದೆ. ಮಿಡ್ ನೈಟ್ 12 o'clock ಅಲ್ಲಿ ಫೋಟೋ ಶೂಟು ಮುಗಿಸ್ಕೊಂಡು ಮಲ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ